ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರ ಇವೇಂದ್ರಿಯಾಣಾಂ ಪ್ರತ್ಯಾರಃ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 8ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಮೆಡಿಟೇಷನ್ ಅಭ್ಯಾಸ ಮಾಡಬೇಕು ಅಂತೇಳಿ ಯಾರೂ ಇಲ್ದಿರೋಂತಹ ಸ್ಥಳದಲ್ಲಿ ನೇಚರ್ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗದೆ ಕಣ್ಣನ್ನು ತೆಗೆದೇ ಕೂತಿರ್ತಾನೆ. ಹೊರಗಡೆಯಿಂದ ಕಣ್ಣಿಗೆ ಡಿಸ್ಟರ್ಬ್ ಆಗ್ತಿರೋದನ್ನು ಗಮನಿಸಿ ಕಣ್ಣನ್ನು ಮುಚ್ತಾನೆ. ತಕ್ಷಣ ಅಲ್ಲೇ ಹತ್ತಿರದಲ್ಲಿ ಅರಿತಿದ್ದಂತಹ ನೀರಿನ ಶಬ್ದ ಕಿವಿಗೆ ಬೀಳೋಕ್ಕೆ ಶುರುವಾಗುತ್ತೆ. ಆವಾಗ ಕಿವಿಯನ್ನು ಮುಚ್ಕೊಳ್ತಾನೆ. ತಣ್ಣನೆ ಗಾಳಿ ಬಂದ್ಬಿಟ್ಟು ಶರೀರಕ್ಕೆ ತಾಗುತ್ತೆ. ಅಯ್ಯೋ, ಗಾಳಿ ಕೂಡ ಡಿಸ್ಟರ್ಬ್ ಮಾಡ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊದಿಕೆಯನ್ನು ಮುಚ್ಕೊಳ್ತಾನೆ. ತದನಂತರ ಹತ್ತಿರದಲ್ಲೇ ಇದ್ದಂತಹ ಹೂವಿನ ಗಿಡದಿಂದ ಪರಿಮಳ ಬಂದು ಮೂಗಿಗೆ ತಾಗುತ್ತೆ. ಅಯ್ಯೋ, ಇದು ಕೂಡ ಡಿಸ್ಟರ್ಬ್ ಮಾಡ್ತಿದೆಯಲ್ಲ ಅಂತೇಳಿ ಮೂಗನ್ನು ಮುಚ್ಕೊಳ್ತಾನೆ. ಅಲ್ಲಿಗೆ ಕಥೆನೂ ಮುಗೀತು, ಅವನ ಕಥೆನೂ ಮುಗೀತು. ಪ್ರತ್ಯಾರ ಅಂತಿದ್ರೆ ಈ 5 ಇಂದ್ರಿಯಗಳನ್ನು ಪ್ರತಿಬಂಧಿಸೋದು. ಅಂದರೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು. ಯಾವಾಗ ನಾವು ಈ 5 ಇಂದ್ರಿಯಗಳಿಗೆ ಆಹಾರವನ್ನು ಕೊಡ್ತಾನೆ ಇರ್ತೀವೋ ಅದು ಆಕ್ಟಿವ್ ಆಗಿರುತ್ತೆ. ಯಾವಾಗ ಆಹಾರ ಕೊಡೋದನ್ನು ನಿಲ್ಲಿಸ್ತೀವೋ ಅದು ಪ್ಯಾಸಿವ್ ಆಗುತ್ತೆ. ಅಂದರೆ ನಿಮ್ಮ ಸೆನ್ಸ್ ಆರ್ಗನ್ಸ್ಗಳಿಗೆ ಬರ್ತಿರೋ ವಿಷಯಗಳನ್ನು ಯಾವಾಗ ನಿಲ್ಲಿಸ್ತಿರೋ ಅದೇ ಪ್ರತ್ಯಾರ. ಏನೇನು ವಿಷಯಗಳು ಬರ್ತಾ ಇದೆ? ಕಿವಿಗೆ ಶಬ್ದ ಬರ್ತಾ ಇದೆ, ಚರ್ಮಕ್ಕೆ ಸ್ಪರ್ಶ ಸಿಗ್ತಾ ಇದೆ, ಕಣ್ಣಿಗೆ ನೋಟ ಸಿಗ್ತಾ ಇದೆ, ನಾಲಿಗೆಗೆ ರುಚಿ ಸಿಗ್ತಾ ಇದೆ, ಮೂಗಿಗೆ ಗಂಧ ಸಿಗ್ತಾ ಇದೆ. ಇದನ್ನ ಯಾವಾಗ ನಾವು ಪ್ಯಾಸಿವ್ ಮಾಡ್ತೀವೋ ಅದೇ ಪ್ರತ್ಯಾಹಾರ. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳು ಗೇಮ್ ಆಡ್ತಾ ಇರ್ತಾರೆ. ನೀವು ಎಷ್ಟು ಬಾರಿ ಕರೆದ್ರೂ ಸಹ ಅವ್ರಿಗೆ ಕೇಳಿಸೋದಿಲ್ಲ. ಯಾಕಂತಿದ್ರೆ ಆಟ ಆಡ್ತಿರ್ಬೇಕಾದ್ರೆ ಮೊಬೈಲ್ನಲ್ಲಿ ಕಣ್ಣು ಮಾತ್ರ ಆಕ್ಟಿವ್ ಆಗಿರುತ್ತೆ, ಉಳಿದಿರೋ ಎಲ್ಲ ಸೆನ್ಸ್ ಆರ್ಗನ್ಸ್ಗಳು ಪ್ಯಾಸಿವ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಅವರು ರಿಯಾಕ್ಟು ಮಾಡ್ತಿರಲ್ಲ, ರೆಸ್ಪಾಂಡು ಮಾಡ್ತಾ ಇರಲ್ಲ. ಯಾವ ವಿಚಾರವನ್ನು ನಿಮ್ಮ ಸೆನ್ಸ್ ಆರ್ಗನ್ಸ್ ಮುಖಾಂತರ ಐಡೆಂಟಿಫೈ ಮಾಡ್ತಿದ್ದೀರೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ಒಂದು ಚೇರ್ ಇದೆ. ಆ ಚೇರ್ಗೆನೆ ನಮ್ಮ ಆಲೋಚನೆ ನಿಲ್ಲಿಸಿರಲ್ಲ. ಆ ಚೇರ್ ಮೇಲೆ ನಾವು ಕುಳಿತಿರೋ ರೀತಿ, ಕೆಲಸ ಮಾಡ್ತಿರೋ ರೀತಿ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀವಿ. ಅದೇ ಥರ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಹಲವಾರು ವಿಚಾರಗಳನ್ನು ನೋಡಿರ್ತೀರ. ಆದರೆ ನಿಮ್ಮ ಸೆನ್ಸ್ ಆರ್ಗನ್ಸಿಂದ ಯಾವ ವಿಚಾರವನ್ನು ಐಡೆಂಟಿಫೈ ಮಾಡಿರ್ತೀರೋ ಅದನ್ನು ಮಾತ್ರ ನೆನ್ಪಿಟ್ಕೊಂಡಿರ್ತೀರ, ಉಳಿದಿದ್ದೆಲ್ಲ ಮರ್ತೋಗಿರ್ತೀರ. ಸೊ ವಿತ್ಡ್ರಾಲ್ ಆಫ್ ಸೆನ್ಸಸ್ ಈಸ್ ಪ್ರತ್ಯಾಹಾರ. ಮೆಡಿಟೇಷನ್ ಅಭ್ಯಾಸ ಮಾಡೋ ಮುಖಾಂತರ ಸೆನ್ಸ್ ಆರ್ಗನ್ಸ್ಗಳನ್ನು ಪ್ಯಾಸಿವ್ ಮಾಡ್ಬೋದು. ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರ ಇವೇಂದ್ರಿಯಾಣಾಂ ಪ್ರತ್ಯಾರಃ. ನಿಮ್ಮ ಸೆನ್ಸ್ ಆರ್ಗನ್ಸ್ಗಳಿಗೆ ಬರ್ತಿರುವಂತಹ ಇನ್ಪುಟ್ಸ್ಗಳನ್ನು ಗುರುತಿಸದೆ ಮನಸ್ಸಿನ ಶಾಂತತೆಯನ್ನು ಕಾಪಾಡ್ಕೊಳ್ಳೋಕ್ಕಾದರೆ ಅದೇ ಪ್ರತ್ಯಾಹಾರ. ಇವತ್ತಿನ ಸಾಧನೆ, ಜಸ್ಟ್ ಕಣ್ಣನ್ನು ಮುಚ್ಚಿ 2 ನಿಮಿಷಗಳ ಕಾಲ 5 ಇಂದ್ರಿಯಗಳನ್ನು ಗಮನಿಸಿ. ಏನಾಗ್ತಿದೆ ಗುರುತಿಸಿ. ಶೇರ್ ದಿಸ್ ರೀಲ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮತ್ತೆ ಭೇಟಿಯಾಗುವ ತನಕ ಪ್ರಣಾಮಗಳು.